2006ರ ಏಪ್ರಿಲ್ 30ರಂದು ಜಮ್ಮು ಮತ್ತು ಕಾಶ್ಮೀರದ 2 ವಿಭಿನ್ನ ಸ್ಥಳಗಳಲ್ಲಿ ಮುಸ್ಲಿಂ ಉಗ್ರಗಾಮಿಗಳು 35 ಹಿಂದೂಗಳನ್ನು ಬರ್ಬರವಾಗಿ ಹತ್ಯೆ ಮಾಡಿದರು. ಏಪ್ರಿಲ್ 30ರ ತಡರಾತ್ರಿ ದೋಡಾ ಜಿಲ್ಲೆಯಲ್ಲಿ ಉಗ್ರಗಾಮಿಗಳು 22 ಹಿಂದೂಗಳನ್ನು ಗುಂಡಿಕ್ಕಿ ಕೊಂದಿದ್ದರೆ ಉಧಂಪುರದಿಂದ ಸಹ 13 ಜನರ ಶವಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಅಂದು ದೇಶದ ಪ್ರಧಾನಿಯಾಗಿದ್ದವರು ಡಾಕ್ಟರ್ ಮನಮೋಹನ್ ಸಿಂಗ್. ಏಪ್ರಿಲ್ 30ರಂದು ದೋಡಾ ಜಿಲ್ಲೆಯಲ್ಲಿ ಮಧ್ಯರಾತ್ರಿ 2:30ರ ಸುಮಾರಿಗೆ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕರು ಸೇನಾ ಸಮವಸ್ತ್ರದಲ್ಲಿ ಜನರನ್ನು ಮನೆಯಿಂದ ಹೊರಕ್ಕೆ ಕರೆದೊಯ್ದು ಅವರ ಧರ್ಮದ ಬಗ್ಗೆ ಕೇಳಿದರು. ಅವರಲ್ಲಿ ಹಿಂದೂಗಳು ಯಾರು ಎಂದು ತಿಳಿದುಕೊಂಡರು. ಅವರನ್ನು ಪ್ರತ್ಯೇಕ ಸಾಲುಗಳಲ್ಲಿ ನಿಲ್ಲಿಸಿ ನಂತರ ಒಬ್ಬೊಬ್ಬರಾಗಿ 22 ಹಿಂದೂಗಳನ್ನು ಬರ್ಬರವಾಗಿ ಕೊಂದರು. ಅದರಲ್ಲಿ 3 ವರ್ಷದ ಬಾಲಕಿಯೂ ಇದ್ದಳು. ಆದರೆ ಭಯೋತ್ಪಾದಕರು ಮಕ್ಕಳು, ಮಹಿಳೆಯರು ಎನ್ನದೇ ಸಿಕ್ಕವರನ್ನೆಲ್ಲ ಕೊಂದಿದ್ದರು. ಅದೇ ದಾಳಿಯ ಜೊತೆಗೆ ಭಯೋತ್ಪಾದಕರು ಉಧಂಪುರ ಜಿಲ್ಲೆಯ ಬಸಂತ್ಗಢ ಪ್ರದೇಶದ ಹಳ್ಳಿಯಲ್ಲಿ 13 ಹಿಂದೂ ಕುರುಬರನ್ನು ಅಪಹರಿಸಿ ಗುಂಡು ಹೊಡೆದರು. 2 ಹತ್ಯಾಕಾಂಡಗಳಿಗೆ ಪಾಕಿಸ್ತಾನ ಬೆಂಬಲಿತ ಲಷ್ಕರ್ ಎ ತೊಯ್ಬಾ ಕಾರಣವಾಗಿತ್ತು. 2 ದಿನಗಳ ನಂತರ ಭಾರತ ಸರ್ಕಾರ ಮತ್ತು ಹುರಿಯತ್ ಕಾನ್ಫರೆನ್ಸ್ ನಡುವೆ ನಡೆಯಲಿದ್ದ ಸಭೆಯನ್ನು ಭಯೋತ್ಪಾದಕರು ನಿಲ್ಲಿಸಲು ಬಯಸಿದ್ದರು ಎಂದು ತಜ್ಞರು ಹೇಳುತ್ತಾರೆ. ಅದಕ್ಕಾಗಿಯೇ ಈ ಹತ್ಯಾಕಾಂಡ ನಡೆಸಲಾಗಿತ್ತು. 1908ರ ಏಪ್ರಿಲ್ 30ರಂದು ಯುವ ಕ್ರಾಂತಿಕಾರಿ ಖುದೀರಾಮ್ ಬೋಸ್ ಮತ್ತು ಅವರ ಸಹಚರ ಪ್ರಫುಲ್ಲ ಚಾಕಿ ಮುಜಫರ್ಪುರದಲ್ಲಿ ಕಲ್ಕತ್ತಾದ ಮುಖ್ಯ ಪ್ರೆಸಿಡೆನ್ಸಿ ಮ್ಯಾಜಿಸ್ಟ್ರೇಟ್ ಡಗ್ಲಸ್ ಕಿಂಗ್ಸ್ಫೋರ್ಡ್ ಅವರ ಕಾರಿನ ಮೇಲೆ ಬಾಂಬ್ ಎಸೆದರು. ಆಗ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು. ಕಿಂಗ್ಸ್ಫೋರ್ಡ್ ಅವರನ್ನು ಅತ್ಯಂತ ಕ್ರೂರ ನ್ಯಾಯಾಧೀಶರೆಂದು ಪರಿಗಣಿಸಲಾಗಿತ್ತು. ಅವರು ಕಲ್ಕತ್ತಾದ ಮ್ಯಾಜಿಸ್ಟ್ರೇಟ್ ಆಗಿದ್ದಾಗ ಬಂಗಾಳದ ವಿಭಜನೆಯ ಸಮಯದಲ್ಲಿ ಪ್ರತಿಭಟಿಸಿದ ಕ್ರಾಂತಿಕಾರಿಗಳಿಗೆ ಅತ್ಯಂತ ಕ್ರೂರ ಶಿಕ್ಷೆಯನ್ನು ನೀಡಿದರು. ಕ್ರಾಂತಿಕಾರಿಗಳ ಮೇಲಿನ ದ್ವೇಷವನ್ನು ಕಂಡು ಯುಗಾಂತರ ಸಮಿತಿಯ ಸಭೆ ನಡೆಸಲಾಯಿತು ಮತ್ತು ಕಿಂಗ್ಸ್ಫೋರ್ಡ್ನನ್ನು ಕೊಲ್ಲುವ ಗುರಿಯನ್ನು ಹಾಕಲಾಯಿತು. ಇದಕ್ಕಾಗಿ ಖುದೀರಾಮ್ ಬೋಸ್ ಮತ್ತು ಪ್ರಫುಲ್ಲ ಚಾಕಿ ಅವರನ್ನು ಆರಿಸಲಾಯಿತು ಮತ್ತು ಅವರಿಗೆ ತಲಾ 1 ಪಿಸ್ತೂಲ್ ಮತ್ತು ಬಾಂಬ್ ನೀಡಲಾಗಿತ್ತು. ಆದರೆ ದುರದೃಷ್ಟವಶಾತ್ ಕ್ರಾಂತಿಕಾರಿಗಳು ಬಾಂಬ್ ಎಸೆದ ಕಾರು ಬ್ಯಾರಿಸ್ಟರ್ ಕೆನಡಿ ಅವರದ್ದಾಗಿತ್ತು ಮತ್ತು ಅದರಲ್ಲಿ ಅವರ ಪತ್ನಿ ಮತ್ತು ಮಗಳು ಪ್ರಯಾಣಿಸುತ್ತಿದ್ದರು. ಸ್ಫೋಟದ ರಭಸಕ್ಕೆ ಗಾಡಿಯ ಭಾಗಗಳು ಹಾರಿ ಹೋಗಿದ್ದವು. ಘಟನೆಯ ನಂತರ ಪ್ರಫುಲ್ಲ ಚಾಕಿ ಮತ್ತು ಖುದೀರಾಮ್ ಬೋಸ್ 25 ಕಿಲೋಮೀಟರ್ ನಡೆದು ವೇಣಿ ರೈಲು ನಿಲ್ದಾಣವನ್ನು ತಲುಪಿದ್ದರು. ಬ್ರಿಟಿಷ್ ಪೊಲೀಸರು ಅವರ ಹಿಂದೆ ಬಿದ್ದಿದ್ದರು. ಮರುದಿನ ಬೆಳಿಗ್ಗೆ ಅಂದರೆ ಮೇ 1ರಂದು ಬ್ರಿಟಿಷರು ಖುದೀರಾಮ್ ಮತ್ತು ಪ್ರಫುಲ್ಲರನ್ನು ಸುತ್ತುವರೆದರು. ಅಲ್ಲಿ ಚಾಕಿ ಬಂಧಿಸಲ್ಪಡುವ ಮೊದಲು ತಮಗೆ ತಾವೇ ಗುಂಡು ಹಾರಿಸಿಕೊಂಡರು. ಆದರೆ ಖುದೀರಾಮ್ ಹಾಗೆ ಮಾಡಲು ಸಾಧ್ಯವಾಗಲಿಲ್ಲ. ನಂತರ ಅವರನ್ನು 1908ರ ಆಗಸ್ಟ್ 11ರಂದು ಕೇವಲ 18ನೇ ವಯಸ್ಸಿನಲ್ಲಿ ಗಲ್ಲಿಗೇರಿಸಲಾಯಿತು. ಬ್ರಿಟಿಷರಿಂದ ಗಲ್ಲಿಗೇರಿಸಲ್ಪಟ್ಟ ಅತ್ಯಂತ ಕಿರಿಯ ಭಾರತೀಯ ಕ್ರಾಂತಿಕಾರಿಗಳಲ್ಲಿ ಅವರೂ ಒಬ್ಬರು. 1870ರ ಏಪ್ರಿಲ್ 30ರಂದು ಭಾರತೀಯ ಚಿತ್ರರಂಗದ ಪಿತಾಮಹ ದಾದಾ ಸಾಹೇಬ್ ಫಾಲ್ಕೆ ಅವರು ಮಹಾರಾಷ್ಟ್ರದ ತ್ರಯಂಬಕ್ನಲ್ಲಿ ಜನಿಸಿದರು. ಅವರ ಪೂರ್ಣ ಹೆಸರು ಧುಂಡಿರಾಜ್ ಗೋವಿಂದ ಫಾಲ್ಕೆ. ದಾದಾ ಸಾಹೇಬ್ ಫಾಲ್ಕೆ ಅವರು ಚಲನಚಿತ್ರಗಳ ನಿರ್ಮಾಣ, ನಿರ್ದೇಶನ ಮತ್ತು ಚಿತ್ರಕಥೆಗಳನ್ನು ಬರೆಯುವ ಮೂಲಕ ಭಾರತೀಯ ಚಿತ್ರರಂಗಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ. ಈ ಕಾರಣಕ್ಕಾಗಿ ಅವರಿಗೆ ಭಾರತೀಯ ಚಿತ್ರರಂಗದ ಪಿತಾಮಹ ಎಂಬ ಬಿರುದು ನೀಡಲಾಯಿತು. 1910ರ ಮೇನಲ್ಲಿ ದಾದಾ ಸಾಹೇಬ್ ಫಾಲ್ಕೆ ದಿ ಲೈಫ್ ಆಫ್ ಕ್ರೈಸ್ಟ್ ಚಲನಚಿತ್ರವನ್ನು ವೀಕ್ಷಿಸಿದರು. ಈ ಚಿತ್ರವು ಅವರ ಪ್ರಪಂಚವನ್ನು ಬದಲಾಯಿಸಿತು. ಚಿತ್ರಮಂದಿರದಲ್ಲಿ ಕುಳಿತು ಚಿತ್ರ ವೀಕ್ಷಿಸುತ್ತಿದ್ದ ಧುಂಡಿರಾಜ್ ಗೋವಿಂದ ಫಾಲ್ಕೆ ಅವರು ಚಪ್ಪಾಳೆ ತಟ್ಟಿ ಏಸುಕ್ರಿಸ್ತರಂತೆಯೇ ಭಾರತೀಯ ಪೌರಾಣಿಕ ಪಾತ್ರಗಳ ಮೇಲೆಯೂ ಸಿನಿಮಾ ಮಾಡುವುದಾಗಿ ನಿರ್ಧರಿಸಿದರು. ಅವರ ಈ ಪ್ರತಿಜ್ಞೆ ಭಾರತೀಯ ಚಿತ್ರರಂಗದ ಮೊದಲ ಚಲನಚಿತ್ರ ರಾಜ ಹರಿಶ್ಚಂದ್ರಕ್ಕೆ ಜನ್ಮ ನೀಡಿತು. ಈ ಸಿನಿಮಾ ಮಾಡಲು ಅವರು ಎಲ್ಲವನ್ನೂ ಪಣಕ್ಕಿಟ್ಟಿದ್ದರು. ಆ ಕಾಲದಲ್ಲಿ ಸಿನಿಮಾ ಮಾಡುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಈ ಚಿತ್ರಕ್ಕಾಗಿ ಅವರು ತಮ್ಮ ಪತ್ನಿಯ ಆಭರಣ ಮತ್ತು ಆಸ್ತಿಯನ್ನು ಅಡಮಾನವಿಟ್ಟರು. ಎಷ್ಟೋ ಕಷ್ಟಗಳ ನಡುವೆಯೂ ದಾದಾ ಸಾಹೇಬರು ಈ ಸಾಧನೆ ಮಾಡಿದರು. 1913ರ ಮೇ 3ರಂದು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಮೊದಲ ಚಲನಚಿತ್ರವಾದ ರಾಜ ಹರಿಶ್ಚಂದ್ರ ಸಾಮಾನ್ಯ ಪ್ರೇಕ್ಷಕರಿಗೆ ಬಿಡುಗಡೆಯಾಯಿತು. ಚಿತ್ರ ಹಿಟ್ ಆಗಿತ್ತು. ಮುಂದಿನ ವರ್ಷ ಈ ಚಿತ್ರ ಲಂಡನ್ನಲ್ಲಿಯೂ ಬಿಡುಗಡೆಯಾಗಿತ್ತು. ರಾಜ ಹರಿಶ್ಚಂದ್ರ ಮೊದಲ ಚಲನಚಿತ್ರ ಮಾತ್ರವಲ್ಲ, ಸಂಪೂರ್ಣ ಭಾರತೀಯ ಚಲನಚಿತ್ರವಾಗಿತ್ತು. ಆದರೆ ಆಗಿನ್ನೂ ಚಿತ್ರಗಳಲ್ಲಿ ಆಡಿಯೋ ಆವಿಷ್ಕಾರವಾಗದ ಕಾರಣ ರಾಜ ಹರಿಶ್ಚಂದ್ರ ಮುಖ್ಯ ಚಿತ್ರವಾಗಿತ್ತು. 19 ವರ್ಷಗಳ ವೃತ್ತಿ ಜೀವನದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಅವರು ಒಟ್ಟು 95 ಚಲನಚಿತ್ರಗಳು ಮತ್ತು 26 ಕಿರುಚಿತ್ರಗಳನ್ನು ಮಾಡಿದ್ದಾರೆ.
ಗಂಗಾವತರಣ ಅವರ ಕೊನೆಯ ಚಿತ್ರ. ಭಾರತೀಯ ಚಿತ್ರರಂಗಕ್ಕೆ ದಾದಾ ಸಾಹೇಬ್ ಅವರ ಐತಿಹಾಸಿಕ ಕೊಡುಗೆಯಿಂದಾಗಿ ಭಾರತ ಸರ್ಕಾರವು 1969ರಲ್ಲಿ ಅವರ ಗೌರವಾರ್ಥ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪ್ರಾರಂಭಿಸಿತು. ಈ ಪ್ರಶಸ್ತಿಯನ್ನು ಭಾರತೀಯ ಚಿತ್ರರಂಗದ ಅತ್ಯುನ್ನತ ಮತ್ತು ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಎಂದು ಪರಿಗಣಿಸಲಾಗಿದೆ. 1927ರ ಏಪ್ರಿಲ್ 30ರಂದು ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶೆ ಫಾತಿಮಾ ಬೀಬಿ ಕೇರಳದಲ್ಲಿ ಜನಿಸಿದರು. 1989ರಲ್ಲಿ ಈ ಹುದ್ದೆಗೆ ನೇಮಕಗೊಂಡ ಮೊದಲ ಭಾರತೀಯ ಮಹಿಳೆ ಫಾತಿಮಾ ಬೀಬಿ. ಅವರು 1989ರ ಅಕ್ಟೋಬರ್ 6ರಿಂದ 1992ರ ಏಪ್ರಿಲ್ 29ರವರೆಗೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶೆಯಾಗಿದ್ದರು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶೆಯಾಗಿ ಸೇವೆ ಸಲ್ಲಿಸಿದ ನಂತರ ನ್ಯಾಯಮೂರ್ತಿ ಫಾತಿಮಾ ಬೀಬಿ 1992ರ ಏಪ್ರಿಲ್ 24ರಂದು ನಿವೃತ್ತರಾದರು. ಇದರ ನಂತರ ಅವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾಗಿದ್ದರು ಮತ್ತು ನಂತರ ತಮಿಳುನಾಡಿನ ರಾಜ್ಯಪಾಲರಾಗಿದ್ದರು. ದೇಶದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹತ್ಯೆ ಪ್ರಕರಣದಲ್ಲಿ 4 ಅಪರಾಧಿಗಳು ಸಲ್ಲಿಸಿದ್ದ ಕ್ಷಮಾದಾನ ಅರ್ಜಿಯನ್ನು ತಿರಸ್ಕರಿಸಿದ ನಂತರ ಅವರು ತಮಿಳುನಾಡು ರಾಜ್ಯಪಾಲ ಹುದ್ದೆಗೆ ರಾಜೀನಾಮೆ ನೀಡಿದ್ದರು. ಅವರು 2023ರ ನವೆಂಬರ್ 23ರಂದು ನಿಧನರಾದರು. 1789ರ ಏಪ್ರಿಲ್ 30ರಂದು 57 ವರ್ಷ ವಯಸ್ಸಿನ ಜಾರ್ಜ್ ವಾಷಿಂಗ್ಟನ್ ನ್ಯೂಯಾರ್ಕ್ನ ಫೆಡರಲ್ ಹಾಲ್ನಲ್ಲಿ ಅಮೆರಿಕದ ಮೊದಲ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಆ ಸಮಯದಲ್ಲಿ ಅಮೆರಿಕದ ಫೆಡರಲ್ ರಾಜಧಾನಿ ನ್ಯೂಯಾರ್ಕ್ ಆಗಿತ್ತು. ಅವರು ಅಧ್ಯಕ್ಷರಾಗಿ 2 ಅವಧಿಯನ್ನು ಪೂರ್ಣಗೊಳಿಸಿದರು. ಅವರು 1793ರ ಮಾರ್ಚ್ 4ರಂದು ಫಿಲಡೆಲ್ಫಿಯಾದಲ್ಲಿ 2ನೇ ಅವಧಿಗೆ ಪ್ರಮಾಣ ವಚನ ಸ್ವೀಕರಿಸಿದರು. 2 ನಿಮಿಷದಲ್ಲಿ 135 ಪದಗಳಲ್ಲಿ ಪ್ರಮಾಣ ವಚನ ಮತ್ತು ಭಾಷಣವನ್ನು ಪೂರ್ಣಗೊಳಿಸಿದ್ದರು. ಜಾರ್ಜ್ ವಾಷಿಂಗ್ಟನ್ ತನ್ನ 2 ಅವಧಿಗಳಲ್ಲಿ ಅಮೆರಿಕ ಮತ್ತು ಅಧ್ಯಕ್ಷ ಸ್ಥಾನವನ್ನು ಬಲಪಡಿಸಲು ಹಲವು ಪ್ರಮುಖ ಕ್ರಮಗಳನ್ನು ತೆಗೆದುಕೊಂಡರು. 1790ರಲ್ಲಿ ಅವರು ಮೊದಲು ಹಕ್ಕುಸ್ವಾಮ್ಯ ಕಾಯ್ದೆಯನ್ನು ಕಾನೂನಾಗಿ ಅಂಗೀಕರಿಸುವ ಮೂಲಕ ಪುಸ್ತಕಗಳು, ನಕ್ಷೆಗಳು ಮತ್ತು ಪ್ರಮುಖ ದಾಖಲೆಗಳನ್ನು ರಕ್ಷಿಸಿದರು. ಅದೇ ವರ್ಷದಲ್ಲಿ ಅವರು ನಿವಾಸಿ ಕಾಯಿದೆಯನ್ನು ಸಹ ಅಂಗೀಕರಿಸಿದರು. ಈ ಕಾರಣದಿಂದಾಗಿ ಫೆಡರಲ್ ರಾಜಧಾನಿಯನ್ನು ಜಾರ್ಜ್ ಟೌನ್ ಬಳಿ ಪೊಟೊಮ್ಯಾಕ್ ನದಿಯ ದಡದಲ್ಲಿ ಸ್ಥಾಪಿಸಲಾಯಿತು. ನಂತರ ಇದನ್ನು ವಾಷಿಂಗ್ಟನ್ DC ಎಂದು ಕರೆಯಲಾಯಿತು. ಜಾರ್ಜ್ ವಾಷಿಂಗ್ಟನ್ ಅವರ ಅಧಿಕಾರ ಅವಧಿಯಲ್ಲಿ ಡಾಲರ್ ಅನ್ನು ಅಧಿಕೃತ ಕರೆನ್ಸಿಯಾಗಿ ಗುರುತಿಸಲಾಯಿತು.